ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಬರ್ರಿ ನಮ್ದು ನೆಕ್ಸ್ಟ್ ಇನ್ನೊಂದು ವಿಡಿಯೋಕ್ಕೆ. ಇನ್ನೇನು ನೈಟ್ ಆಫೀಸ್ ಕಡೆ ಇದ್ದೀವಿ ರೀ. ಇನ್ನೇನು ಅಲ್ಲೇ ಊಟ ಮಾಡಿ ಮಕ್ಕೊಂಡಿದ್ವಿ. ಹಂಗೆ ನೈಟಲ್ಲಿ ಲೋಡ್ ಸಾಕಾಗಿತ್ತು ರೀ. ಎಲ್ಲಿಗೆ ಅಂತಂದು ಮುಂದೆ ಹೇಳ್ತೀನಿ ರೀ ವಿಡಿಯೋದಾಗ. ಇನ್ನೇನು ನಾವು ಎಲ್ಲರಿಗೆ ಎದ್ದ ಬಾಯ್ ಬಾಯ್ ಹೇಳಿ ಇನ್ನೇನು ಹೊಂಟಿದ್ವಿ ರೀ. ಹೈದರಾಬಾದ್ ರಿಂಗ್ ರೋಡ್ ಇದೆ, ವಿಜಯವಾಡ ರಿಂಗ್ ರೋಡ್ ಲೊಕೇಶನ್. ಇನ್ನೊಂದು 30 ಕಿಲೋಮೀಟ್ರ್ ಐತ್ರಿ. ಹಂಗಾಗಿ ನಮ್ದು ಹಳೆ ಗಾಡಿನ ಲೋಡ್ ಹೋತ, ನಂದು ಒಂದು ಲೋಡಿಗೆ ಬಂತು. ಹಂಗಾಗಿ ಇನ್ನೊಂದು ಹೊಸ ಗಾಡಿ ಒಂದು ಹೋದೈತಿ, ನೋಡ್ಬೋದು ರಿಂಗ್ ರೋಡ. ಒಂದು ಲೈನ್ ಹಿಡ್ಕೊಂಡು ಹೊಂಟ್ರಿ, ಟೆನ್ಷನ್ ಇಲ್ರಿ, ಹಂಗೈತಿ. ಬರ್ರಿ ಇನ್ನ ಲೇಟ್ ಮಾಡೋದು ಬೇಡ, ಹೋಗೋಣ ತಗೋರು. ನಾವು ಫ್ಯಾಕ್ಟ್ರಿಗೆ ಬಂದು ಎಂಟ್ರಿ ಏನಿಲ್ಲ ಇಲ್ಲಿ. ಟ್ರಾನ್ಸ್ಪೋರ್ಟ್ನಾಗ ಫೋನ್ ಹಚ್ಚಿ ಹೇಳಿದ್ರೆ ಸೀದಾ ಗಾಡಿ ಒಳಗೆ ತೊಗೊಂಡು ಇನ್ನೇನು ಲೋಡಿಗೆ ಹತ್ಕೊಂಡಾರ ಗಾಡಿನ. ನೋಡ್ಬೋದು ಒಮ್ಮೇನು ಜಾಲಿ ಗಿಲಿ ರೆಡಿ ಆಕೈತ್ರಿ. ಕುರಿ ಶೆಡ್ಡಿಗೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಿಗೆ ಯೂಸ್ ಆಗತ್ತಲ್ಲ ಈ ಥರ ಬಾಕ್ಸ್ ನೋಡ್ಬೋದು ಅಲ್ಲಿ. ಬರ್ರಿ ಇನ್ನೇನು ಪಾಯಿಂಟಿಗೆ ಹಚ್ಚಿದ್ದು ಆತ. ಎಷ್ಟಾಗಿ ಲೋಡ್ ಮಾಡಲಿ, ಯಾಕಂದ್ರೆ ಮ್ಯಾಗ ಎಲ್ಲ ಬಚ್ಚ ಐತಿ, ಟೆನ್ಷನ್ ಇಲ್ಲ. ಅಂತೂ ಫೈನಲ್ ಆಗಿ ಲೋಡ್ ಆತ್ರಿ ಗಾಡಿ. ಅಷ್ಟೊಂದೇನಿಲ್ಲ, ಕಂಪ್ನಿ ಪತ್ರ ಲೆವೆಲ್ ಆಗೈತಿ. ಇನ್ನೇನು ಗೊತ್ತಾ ಬಿಡೋದ್ರಿ, ಗಿಲ್ಲೆಲ್ಲ ಕೊಟ್ಟಿದ್ದೈತಿ. ಹೀಗಾಗಿ ಗೇಟ್ ತೆಗಿಯೋದು ದಿಕ್ಕಿಲ್ಲ ಈ ಕಂಪ್ನ್ಯಾಗ, ನಾವು ತಗೊಂಡು ಹೋಗ್ಬೇಕು. ಲೋಡ್ ಮಾಡ್ಕೊಂಬಂದು ಜಡ್ಚರ್ಲಿ ಇನ್ನೊಂದು 35 ಕಿಲೋಮೀಟ್ರ್ ಐತ್ರಿ. ಹಂಗೆ ನಮ್ದು ಹೇಳ್ದಂಗೆ ಹೇಳಿದ್ದೆ ಸುನಿಲ್ ಅಣ್ಣ ಅವ್ರದೈತಿ. ಹಿಂದಿಂದ ಬಾಳೆಗಾರ ಕಾಣಿಸ್ತೈತಿ. ಬರ್ರಿ ಇನ್ನೇನು ನಮ್ದು ಇನ್ನೊಂದು 4 ಗಾಡಿ ಒಂದು ಆಗಲಿದ್ದ ಮುಂದೆ ಹೋಗೋಣ. ಹಂಗೆ ಇನ್ನೇನು ಇಲ್ಲೇ ಭಾರತ್ ಐತಿ, ಡೀಸೆಲ್ ಹಾಕಿದ್ರೆ ಬೇಡ, ಮುಂದೆ ಹಾಕಿದ್ರೆ ಹಾಕ್ರಿ. ಇಲ್ಲೇ ಚಹಾ ಕುಡಿಯೋಕೆ ನಿಂತಿದ್ವಿ. ಇನ್ನೇನು ಬೆಳಿಗ್ಗೆ ಒಂದು 8 ಗಂಟೆ ಆಗೈತೆ ರೀ. ಬಂದ್ವಿ ನಾವು ಅನ್ಲೋಡ್ ಪಾಯಿಂಟ್ಗೆ. ಯರಗಟ್ಟಿ ಇಲ್ಲಿ ಬನ್ನಟ್ಟಿ ಅಂತೇಳಿ ಇಲ್ಲಿ ಒಂದು ಐತೆ ಅಂತ್ರಿ, ನೋಡ್ಬೋದು. ಪೌಲ್ಟ್ರಿ ಮಿಲ್, ಕೋಳಿ ಫಾರಮ್ ಈ ಕಟ್ಟತಾರಿ ಹೊಸದ. ಇಲ್ಲೇ ಹಿಂದೆ ಖಾಲಿ ಮಾಡತ್ತಾರ. ಸೆಂಟ್ರ್ ದಾರಿಯಾಗ ಎಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ರೀ, ಪ್ರಾಬ್ಲಮ್. ಚಾರ್ಜ್ ಖಾಲಿ ಆಗಿತ್ತು ಮೊಬೈಲ್. ಹಂಗೆ ನಮ್ದು ಪಾಳ್ಯಾಗಾರ ಗಾಡಿ ನಿನ್ನೆಲ್ಲಿ ಬಸವನ ಬಾಗೇವಾಡ್ಯಾಗ ಚೇಂಜ್ ಆದ ರೊಟೇಷನ್. ಯಾಕಂದ್ರೆ ಅದು ಅತಣಿ ಹೋಗ್ಬೇಕಿತ್ತು, ಹಾಗಾಗಿ ನೈಟ್ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ರೀ. ರೋಡ್ ಅಂತ ಭಾಳ ಹರಿಗೆಟ್ ಐತ್ರಿ. ಆ ರೋಡ್ ಏನು ಮಾಡೋಕ್ಕೆ ಬರೋದಿಲ್ಲ. ಅದ್ರಾಗ ಬಂದೇವು ಸಂಭಾಳಿಸ್ಕೊಂಡು ವಿಡಿಯೋ ಮಾಡಿಲ್ಲ. ಬರೀ ಈಗ ಖಾಲಿ ಮಾಡ್ಕೊಂಡು ನೋಡೋಣ ಅಂತ ಮುಂದೆ ಏನಕತಿ. ಫಸ್ಟ್ ಖಾಲಿ ಮಾಡ್ಸೋಣ. ನಾಷ್ಟ ಬಿಟ್ಟು ಬಂದಿದ್ದೀವಿ ರೀ, ಹೊಟ್ಟೆನೈತಿತ್ತು. ಇನ್ನು ನಾಷ್ಟಕ್ಕೆ ಎಲ್ಲಿ ಹೋಗೋದು, ಇನ್ನು ಹಲವಾರಿ ಬಿಟ್ಟು ಗಾಡಿ ಬಿಟ್ಟು ಅಂತಂದು ನಮ್ಮ ಪುಣ್ಯ ಪಾರ್ಟಿ ನಾಷ್ಟ ತಂದು ಕೊಟ್ಟಿದ್ದಾರೆ. ಉಪ್ಪಿಟ್ಟು ತಿಂದು ಒಂದೊಂದು ಅಂತೆಲ್ಲಿ ದುಡ್ಡು ಕೊಟ್ಟರೆ ಊಟ ಸಿಗೋದಿಲ್ಲ ರೀ. ಅಂಥದ್ರಾಗ ಪಾರ್ಟಿ ನಾಷ್ಟ ತೊಗೊಂಬಂದು ಕೊಟ್ಟಿದ್ದಾರೆ. ನಮ್ಮ ಪುಣ್ಯ ತಿಂದು ನೋಡೋಂಬರ್ರಿ. ಖಾಲಿ ಮಾಡ್ಕೊಂಬಂದಿದ್ದಾತ ಗಾಡಿನ. ವಿಡಿಯೋ ಮಾಡೋಕೆ ಖಾಲಿಲ್ಲ, ಹಂಗೆ ಏನೋ ಒಂದು ವಿಷಯ ಸಂಬಂಧ. ಏನು ನೋಡ್ಬೋದು, ಇಲ್ಲೇ ಮುಂದೆ ಬಂದು ನಿಂತಿದ್ದೇವೆ ಬನ್ನಟ್ಟಿ ಹತ್ರ. ಇನ್ನೂ ಯಾವ ಲೋಡಿಂಗ್ ಬಂದಿಲ್ಲ, ಬಂದ್ರೆ ಲೋಡಿಂಗ್ ಹೋಗೋಣ. ಇನ್ನೇನು ರೀ, ಟ್ರಾನ್ಸ್ಪೋರ್ಟ್ಗೆಲ್ಲ ಫೋನ್ ಹಚ್ಚಿದ ಬಳಿಕ ನಮ್ಗೆ ಲೋಡಿಂಗ್ ಸಿಕ್ಕತ್ರಿ. ಹಂಗೆ ನಮ್ಮ ಬ್ರದರ್ ಒಬ್ಬರು ನಂಬರ್ ಕೊಟ್ರೆ ಫೋನ್ ಮಾಡಿ ಕೇಳಿದ್ವಿ, ಲೋಡಿಂಗ್ ಕೊಟ್ರೆ. ಹಂಗೆ ಹೊಂಟಿದ್ದೀವಿ ರೀ ಲೋಡಿಂಗ್ ಪಾಯಿಂಟ್ಗೆ. ಇನ್ನೇನು ಇನ್ನೊಂದು 60 ಕಿಲೋಮೀಟ್ರ್ ಐತಿ. ಏನು ಲೋಡ್ ಮಾಡ್ತೀನಿ ಏನಿಲ್ಲ ಅನ್ನೋದು ಇನ್ನೂ ಒಳಗೆ ಮೊಬೈಲ್ ಲೋಡ್ ಇದ್ದಿದ್ದಿಲ್ಲ ರೀ. ಅದ್ರ ಸಂಬಂಧ ವಿಡಿಯೋ ಮಾಡೋಕ್ಕಾಗಿಲ್ಲ, ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಒಂದು ವ್ಲಾಗ್ ರೆಡಿ ಮಾಡಿಟ್ಟಿದ್ದೆ ಬಿಡ್ಬೇಕಂತಂದು, ಅದನ್ನು ಅಪ್ಲೋಡ್ ಮಾಡಿಲ್ಲ. ಗಾಡಿ ಎಲ್ಲ ಲೋಡಾಗಿ ಹಗ್ಗ ಟಡ್ಪಲ್ ಹಾಕಿದ್ದಾಗೈತಿ ರೀ. ನಮ್ಮ ಪುಣ್ಯ ಇವತ್ತು ಭಾಳ ಚಲೋ ಐತಿ. ಬೆಳಗಾಮ್ದವ್ರೊಬ್ರು ಅಣ್ಣಾರು ಸಿಕ್ಕರೆ ಪಾಪ ಅವ್ರ ತಡ್ಪಲ್ ಹಾಕಕ್ಕೆ ಹೆಲ್ಪ್ ಮಾಡಿಕೊಟ್ರೆ ನಮ್ಗೆ. ಇವ್ರದ್ದು ಗಾಡಿ ಒಳಗೈತಿ ರೀ. ಇದಾ ನೋಡ್ರಿ ದಾದಾರ್ ಗಾಡಿ, ಲಕ್ಕಿ ಲಕ್ಷ್ಮಿ. ಇನ್ನೇನು ಬರ್ರಿ ಬರ್ರಿ, ದಾದಾರ್ ಗಾಡಿನ ಹೊರಗೆ ಬಂತ ಬಿಡೋಣ. ಮುಂದೆ ಹೋಗಿ ಕಾಗವಾಡದಾಗ ಚಹಾ ಕುಡಿನಂತ. ಇನ್ನೇನು ಕಾಗವಾಡದ ಬಾರ್ಡರ್ ದಾಟಿ ಬಂದಿದ್ದೀವಿ ರೀ. ಇಲ್ಲೇ ಚಹಾ ಕುಡಿಯೋಕೆ ಕಪ್ ಚಹಾ. ಏನೋ ಮಧ್ಯಾಹ್ನದಿಂದ ಕಪ್ ಚಹಾ ಸಿಕ್ಕಿರಿ ಹಣೆ ಬರ್ಕ. ಏನಾತ್ರಿ ಚಾಗೆ ಕುಡಿಯತ್ತೀವಿ. ದಾದಾರ್ ಇಲ್ಲೇ ಮಾತಾಡತ್ತಾರ ಸೀರಿಯಸ್ ಆಗಿ. ಇನ್ನೇನು ರೀ ಹತ್ತರಿಗೆ ಟೋಲ್ ಅಂತೇಳಿ ಬಂದ್ವಿ. ದಾದಾರ್ ಇನ್ನೇನು ಹೋಗೋ ಟೈಮ್ ಆತ. ಮನೆ ಅವ್ರದ್ದು ಇಲ್ಲೇ ಐತಿ. ಹೋಗೋಣ ಹತ್ತರಿಗೆ ಲಕ್ಷ್ಮೀ ಡಾಬಾ ಊಟ ಮಾಡ್ಕೊಂಡು ಹೋಗೋಣ. ಯಾಕಂದ್ರೆ ಪೈಲ ಲೇಟ್ ಆಗೈತಿ, ಲೇಟ್ ಮಾಡೋದು. ಇನ್ನೇನು ದಾರ್ಯಾಗ ನಿಧಿ ಬಂದು ಮಲ್ಕೊಂಡಿದ್ದೀರಿ. ಊಟ ಮಾಡಿ ಇನ್ನೇನು ಬಂದ್ವಿ ಹತ್ತತ್ರ ಹುಬ್ಳಿ. ನೋಡ್ಬೋದು ಯಾಕೆ ಇವತ್ತು ಧಾರವಾಡ ಬೈಪಾಸ್ ರೋಡ್ ತುಂಬ ಪೊಲೀಸರು ನಿಂತಾರ. ಯಾವುದೋ VIP ಗಳು ಬರಾತಿರ್ಬೇಕ್ರಿ. ಅದ್ರ
ತರಗದಾತ್ರಿ ಬಂಕಿ ಗಾಡಿ ಹೋಗಿ ಹಂಗೆ ನಾಷ್ಟ ಮಾಡ್ಕೊಂಬರೋಣ್ರಿ. ಮತ್ತೇನಿಲ್ಲ, ಇನ್ನೂ ಖರ್ಚು ಸತಿಗೆ ಕೊಡೋದಿಲ್ಲ. ಈ ಟ್ರಿಪ್ಪಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ರೀ. ಪೂರ್ತಿ ಮಾಹಿತಿ ಬೇಕಂದ್ರೆ ಕಲ್ಯಾಣಿ ಟ್ರಕ್ ಲಾಗ್ಸ್ ಚಾನಲ್ ಓಪನ್ ಮಾಡಿ ನೋಡ್ರಿ. ಲಿಂಕ್ ಅಂತ ಬಯೋದಾಗ ಆಲ್ರೆಡಿ ಹಾಕಿದ್ದೈತ್ರಿ. ಹಂಗೆ ವಿಡಿಯೋದಾಗ ಮೆನ್ಷನ್ ಮಾಡಿರ್ತೇನೆ ರೀ. ಒಂದು ಸತಿ ಚೆಕ್ಔಟ್ ಮಾಡಿರಿ, ವಿಡಿಯೋ ಚಲೋ ಐತ್ರಿ.